ನಮ್ಮ ಹೆಸರು ಗೋವಿಂದರಾಜ್ ಅಂದ್ಬಿಟ್ಟು ನಾವು ಕುಮಾರಸ್ವಾಮಿ ನೋಡಿದ್ದು ಬಂದಿದ್ದೀವಿ. ತಟ್ಟೆತಲೆ ಕಾರ್ಯಕ್ರಮನ ತುಂಬ ದಿವಸ ನೋಡ್ತಾಯಿದ್ದೀವಿ ನಾವು. ನಾನು ಸುಮಾರು 2014ರಿಂದ ಕರೋನಾ ಗಂಟಲು ನಾನು ಬುಕ್ನಲ್ಲಿ ಏನೇನು ಪ್ರೋಗ್ರಾಮ್ ಇದೆಯೋ ಅದೆಲ್ಲ ನಾನು ಬುಕ್ಕಲ್ಲಿ ಬರ್ತಿದ್ದೀನಿ. ನಾನು ಪ್ರತಿಯೊಂದು ನಾನು ಬುಕ್ಕಿನಲ್ಲಿ ಬರ್ಕೊಂಬರ್ತಾಯಿದ್ದೀನಿ. ಅದ್ರದ್ದು ವಿವರ ನೋಡಿ ನಮ್ಮ ಸ್ನೇಹಿತರ ಕೈನಲ್ಲಿದೆ. 2023-24 ಗಂಟಲು ಬರೆದಿದ್ದೀನಿ. ಸುಮಾರು ಒಂದು 12 ಬುಕ್ಗಳು ಬರೆದಿದ್ದೀನಿ ಸರ್. ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಿಂದ ಇಲ್ಲಿ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಡೈಲಿ ತಪ್ಪದೆ ನಿಮ್ಗೆ ಹೇಳ್ತೀನಿ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡ್ತೀವಿ. ಮತ್ತು ಎಲ್ಲರೂ ಕುಟುಂಬ ಸಹಿತ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ತಂದೆಯವರಿಗೆ 86 ವರ್ಷ ಆದರೆ ಥಟ್ ಅಂತ ಹೇಳಿ ನೋಡೋ ಕಾರ್ಯಕ್ರಮ ನೋಡೋದು ಅವರಿಗೆ ಬಹಳ ಹವ್ಯಾಸ. ಅದಕ್ಕಾಗಿ ಊಟ ಜಲ್ದಿ ಮುಗಿಸ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಆಯ್ಕೆಗಳು ಬಂದ ನಂತರ ಫಸ್ಟ್ ಸೆಕೆಂಡ ಥರ್ಡ್ ಅಂತ ನಮ್ಮದು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮ್ಮದು ಸರಿ ಆದ ಕೂಡಲೇ ನಮ್ಮ ಅಷ್ಟಕ್ಕೆ ನಾವು ಖುಷಿ ಆಗ್ತೀವಿ. ನನ್ನ ಹೆಸರು ಶ್ರೀಧರ್, ಕೊಡಗೇಹಳ್ಳಿಯಿಂದ. ಈ ಒಂದು 5,000 ಎಪಿಸೋಡ್ ಮುಗಿಸಿ ಇವತ್ತಿಂದ ಗಿನ್ನಿಸ್ ರೆಕಾರ್ಡ್ ಆಗ್ತಾ ಇರೋವಂಥ ಒಂದು ಈ ಕಾರ್ಯಕ್ರಮಕ್ಕೆ ಮತ್ತು ದೂರದರ್ಶನ್ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಶುಭಾಶಯಗಳನ್ನ ಕೋರ್ತೇನೆ. ಪುರುಷರಿಗಲ್ಲದೆ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಿ ಅವರ ಸೃಜನಾಶಕ್ತಿ ಹಾಗೂ ಅವರ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಸಹಾಯಕವಾಗಿದೆ. ಅಲ್ಲದೆ ಇದರಲ್ಲಿ ಹೆಚ್ಚು ಮಹಿಳೆಯರು ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿರುವಂಥದ್ದು ವಿಶೇಷತೆ. ನನ್ನ ಹೆಸರು ಪವಿತ್ರ ಆರ್ ಅಂತ. ನಾವು ಇಲ್ಲೇ ಬೆಂಗಳೂರಿಂದ ಬಂದಿರೋದು. ತಟ್ಟಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ. ನಾವು ಸುಮಾರು ಇದು ಶುರುವಾದಾಗಿಂದಲೂ ಈ ಕಾರ್ಯಕ್ರಮವನ್ನು ನಾವು ಫಾಲೋ ಮಾಡ್ತಾನೆ ಬಂದಿದ್ದೀವಿ. ಡಾಕ್ಟರ್ ನಾ ಸೋಮೇಶ್ವರ ಅವರು ನಡೆಸ್ಕೊಡುವಂಥ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ನಾವು ಪ್ರತಿದಿನ ವೀಕ್ಷಿಸ್ತೀವಿ ಆ್ಯಂಡ್ ನಾವು ಮನೆ ಮಂದಿಯೆಲ್ಲ ಕೂತು ನೋಡ್ಬೋದಂಥ ಒಳ್ಳೆ ಕಾರ್ಯಕ್ರಮ. ಡಾಕ್ಟರ್ SV ಸುರೇಶ್ ಸರ್, ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳು. ಬರಲಿ ಜೋರಾದ ಚಪ್ಪಾಳೆ. ಇವತ್ತು ನಾವು GKVKಗೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಗೊತ್ತಿರೋದೇನು ಅಂದರೆ ದೂರದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಗೆದ್ದವರಿಗೆ ಬಹುಮಾನ ಸಿಗುತ್ತೆ ಅಂತ. ಇವತ್ತು ನಾ ಸೋಮೇಶ್ವರ್ ಸಾಹೇಬರಲ್ಲಿ ಹೇಳೋದೇನಪ್ಪ ಅಂದರೆ, ನೀವು ಬರೀ ಅಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರಿ, ಬಟ್ ಮನೆಯಲ್ಲೂ ಆ ರಸಪ್ರಶ್ನೆಗೆ ಉತ್ತರಗಳನ್ನು ಹುಡುಕೊಂಡು ಕೂರ್ತಾ ಇದ್ವಿ ನಾವು. ಅವ್ರು ಹೇಳೋದ್ರೊಳಗೆ ನಮ್ಮ ಮನೆಯಲ್ಲಿ ಯಾವ ಮಗು ಹೇಳುತ್ತೆ, ನಾವು ಯಾರು ಮುಂಚೆ ಹೇಳಲಿಕ್ಕಾಗುತ್ತೆ, ನನಗೆ ಆ ಸಾಮಾನ್ಯ ಜ್ಞಾನ ಇದೆಯಾ ಅನ್ನೋವಂಥ ರೀತಿಯಲ್ಲಿ ಪ್ರತಿ ಮನೆಯಲ್ಲೂ ರಸಪ್ರಶ್ನೆ ಕಾರ್ಯಕ್ರಮ. ಅಂದರೆ ಅವರು ಮಾಡಿರೋ ಅಂಥದ್ದು ಬರೀ ಅಷ್ಟೇ ಜನ ವ್ಯಕ್ತಿಗಳಿಗೆ ಕಾರ್ಯಕ್ರಮ ಅಲ್ಲ, ವೀಕ್ಷಣೆ ಮಾಡಿರೋವಂಥ ಲಕ್ಷಾಂತರ ಜನನೂ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂದರೆ ತಪ್ಪಾಗಿತ್ತು. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೀವೆಲ್ಲರೂ ಈ ಸಂದರ್ಭದಲ್ಲಿ ನೀವು ಸೀರಿಯಲ್ಗಳನ್ನು ನೋಡುವಂಥ ಅಭ್ಯಾಸ ಇರುವಂಥವ್ರು ಇರ್ತೀರಾ ಅಂದ್ಕೊಂಡಿದ್ದೀವಿ. 5, 6, 8, 10 ಎಪಿಸೋಡ್ ಆಗ್ತಿದ್ದಂಗೆ ಅವ್ರ ಕಣ್ಮರೆ ಬೇರೆ ಊರಿಗೆ ಹೋದ್ರು ಅಂತ ತೋರಿಸಿ ಅವ್ರನ್ನ ಇಲ್ದಂಗೆ ಮಾಡಿಬಿಡ್ತಾರೆ ಸೀರಿಯಲ್ನಲ್ಲಿ. 50ನೇ ಎಪಿಸೋಡಿಗೆ ಬರೋದ್ರೊಳಗೆ ಒಂದು ಆರನೂ ಬಿದ್ದುಬಿಡುತ್ತೆ ಅವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ನಡೆಯುವಂಥ ಒಂದು ಸೀರಿಯಲ್ಗಳ ಮಧ್ಯದಲ್ಲಿ ಇವತ್ತು 5,000 ಎಪಿಸೋಡ್ಗಳನ್ನು ನಡೆಸ್ತಾ ಇರುವಂಥ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಿರೂಪಕರ ತಾಳ್ಮೆ, ಸಹನೆ ಮತ್ತು ಅವರ ಆಳವಾದಂಥ ಜ್ಞಾನ, ಪಾಂಡಿತ್ಯದಿಂದ ಮನೆಯಲ್ಲಿ ಮಕ್ಕಳ ಮೆದುಳನ್ನು ಸಾಣೆ ಹಿಡಿಯುವಂಥ ಈ ಕಾರ್ಯಕ್ರಮ ಇವತ್ತು ಎಷ್ಟು ಕೊಡುಗೆ ನೀಡ್ತಾ ಇದೆ ಅಂದರೆ, IASಗೆ ಪ್ರಿಪೇರ್ ಆಗುವಂಥವ್ರು, KSಗೆ ಪ್ರಿಪೇರ್ ಆಗುವಂಥವ್ರು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವಂಥವ್ರು ಸಹ ಈ ಕಾರ್ಯಕ್ರಮವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾನು ಕಾಲೇಜುಗಳಲ್ಲಿ ನೋಡಿದ್ದೀನಿ. ಇದೊಂದು ಗ್ರಂಥಾಲಯನೇ ಆಗೋಗಿದೆ. ವಿಶ್ವವಿದ್ಯಾನಿಲಯ ಅಂತ ಹಂಪ ನಾಗರಾಜಯ್ಯ ಅವ್ರು ಹೇಳ್ತಾಯಿದ್ರು. ಇದು ಒಂದು ಮನೆಗಳಲ್ಲೂ ಗ್ರಂಥಾಲಯ ಆಗಿದೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರುವಂಥವ್ರು ಇದ್ದಾರೆ. ಅಂದರೆ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇದೆ ಅಂದರೆ ಇದರಲ್ಲಿ ನಾನು ಸ್ವಲ್ಪ ಸ್ವಾರ್ಥಿನೇ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಹೂವಿನ ಜೊತೆಗೆ ನಾರು ಅವಾಗವಾಗ ಸ್ವರ್ಗಕ್ಕೆ ಹೋಗುತ್ತಂತೆ. ನಾ ಸೋಮೇಶ್ವರವರ 5,000 ಎಪಿಸೋಡಿಂದ ಕೃಷಿ ವಿಶ್ವವಿದ್ಯಾನಿಲಯನೂ ಅವ್ರ ಜೊತೆ ಸೇರೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಜೊತೆಗೆ ಮುಂದೊಂದಿನ ಯಾವುದಾದ್ರೂ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಈ 5,000ನೇ ಎಪಿಸೋಡ್ ಎಲ್ಲಿ ನಡೀತು ಅಂದರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಂತ ಹೇಳ್ತಾರೆ. ಆ ಉದ್ದೇಶ ಸ್ವಲ್ಪ ಸ್ವಾರ್ಥನೂ ಇದೆ.
ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಅಭಿಮಾನ ಇದೆ, ಒಲವಿದೆ. ಮತ್ತು ಈ ಕಾರ್ಯಕ್ರಮವನ್ನು ಒಬ್ಬ ವೀಕ್ಷಕನಾಗಿ ನಾನು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿ ಮನೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ 5,000ಕ್ಕೆ ನಿಲ್ಲೋದು ಬೇಡ, ಮತ್ತೆ ಇನ್ನೂ 5,000ಗಳ ಎಪಿಸೋಡ್ಗಳನ್ನು ನಡೆಸಲಿ, ಈ ಕಾರ್ಯಕ್ರಮ ನಿರಂತರವಾಗಿ ಹರಿದು ಬರಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಧನ್ಯತಾಭಾವದಿಂದ ನಾ ಸೋಮೇಶ್ವರ್ ಅವರಿಗೆ ಮತ್ತು ಇಡೀ ದೂರದರ್ಶನದ ಎಲ್ಲ ಕಲಾವಿದರುಗಳು ಈ ಕಾರ್ಯಕ್ರಮವನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ವಿಶ್ವವಿದ್ಯಾನಿಲಯದ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಅದಕ್ಕಿಂತ ಮುಂಚೆ ಇನ್ನೊಂದೇ ಒಂದು ವರ್ಡ್ ಹೇಳ್ಬಿಡ್ತೀನಿ. ಈ ಆಡಿಟೋರಿಯಂ ಅಷ್ಟು ಸುಲಭಕ್ಕೆ ತುಂಬಲ್ಲ. ಈ ಆಡಿಟೋರಿಯಂ ತುಂಬಿಸೋದು ಭಾಳ ಕಷ್ಟ. ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕಾದ್ರೆ ದಯವಿಟ್ಟು ಆ ಹುಡುಗರು ಬರಂಗೆ ನೋಡ್ಕೊಳ್ಳಿ, ಈ ಶಾಲೆ ಮಕ್ಕಳು ಬರಂಗೆ ನೋಡ್ಕೊಳ್ಳಿ ಅಂತೀವಿ. ಆದರೆ ಇವತ್ತು ಇಲ್ಲಿ ಸೇರಿರುವಂಥ ಪ್ರೇಕ್ಷಕ ವೃಂದಕ್ಕೆ ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲ. ಯಾರೂ ನಿಮ್ಮನ್ನು ಬಂದು ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಕರೆದಿಲ್ಲ. ಆದರೂ ನೀವೆಲ್ಲ ಈ ಕಾರ್ಯಕ್ರಮದ ಅಭಿಮಾನಿಗಳಾಗಿ ಬಂದು ಇವತ್ತು ಈ ಆಡಿಟೋರಿಯಂ ನೋಡಲಿಕ್ಕೆ ಖುಷಿ ಆಗ್ತಾ ಇದೆ. ಕೂರ್ಲಿಕ್ಕೆ ಜಾಗ ಇಲ್ದಂಗೆ ಎಲ್ಲ ಮೆಟ್ಲುಗಳ ಮೇಲೆ ಕೂತಿದ್ದಾರೆ. ಅಂದರೆ ಇದೇ ಈ ಕಾರ್ಯಕ್ರಮದ ಒಂದು ಅಭಿಮಾನಕ್ಕೆ ಸಾಕ್ಷಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಪ್ರೋತ್ಸಾಹ ಹೇಳತೀರದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೂ ಈ ಚಲನಚಿತ್ರ ಅಥವಾ ಟಿ ವಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಅಂತ ಹೇಳ್ಬೋದು. ಇದರ ರೂವಾರಿ ನಮ್ಮೆಲ್ಲರ ನೆಚ್ಚಿನ ವೈದ್ಯರು ಹಾಗೂ ಸಾಹಿತಿಗಳು ಆದಂಥ ಡಾಕ್ಟರ್ ನಾ ಸೋಮೇಶ್ವರರವರು. ಡಾಕ್ಟರ್ ನಾ ಸೋಮೇಶ್ವರರವರ ಅಧ್ಯಯನ, ಪರಿಶ್ರಮ ಹಾಗೂ ಅವರ ಶ್ರಮ ಈ 23 ವರ್ಷಗಳಲ್ಲಿ ಈ ಹಂತಕ್ಕೆ ಈ ಕಾರ್ಯಕ್ರಮವನ್ನು ತಂದು ನಿಲ್ಲಿಸಿದ್ರೆ ಅಂದರೆ ತಪ್ಪಾಗಲಾರದು. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನನ್ನ ವೈದ್ಯ ಸಾಹಿತ್ಯ ಕೃತಿಗೆ ಮುನ್ನುಡಿ ಬರೆದಿದ್ದಾರೆ ಹಾಗೂ ನಮ್ಮೆಲ್ಲ ಕೃತಿಗಳನ್ನು ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿದ್ದಾರೆ. ಶ್ರೀಯುತರಿಗೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಅವರು ಸಾಹಿತ್ಯ ಕೃಷಿಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಹಾಗೂ ಈ ಡಿ ಚಂದನ ಕಾರ್ಯಕ್ರಮದ ಎಲ್ಲ ತಂಡ ಅವರ ಶ್ರಮಕ್ಕೆ ನಾವು ಒಂದು ಮೆಚ್ಚುಗೆಯನ್ನು ಸಲ್ಲಿಸೋಣ. ಈ ಮಹತ್ವದ ದಿನಕ್ಕೆ ನಿಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 23 ವರ್ಷ ಕಳೆದರೂ ಸತ್ಯಕ ಹೊಸ ಚಿಗುರಿನಂತೆ ಕಂಗೊಳಿಸುತ್ತಿರುವ ಥಟ್ ಅಂತ ಹೇಳಿ ಕಾರ್ಯಕ್ರಮ ನಮಗೆ ಅಗ್ದಿ ಥಟ್ಟವಾಗಿ ಏನು ಮಾಡೈತೆ ಅಂದ್ರೆ ಮನಸ್ಸಿಗೆ ಮುಟ್ಟಂಗಾಗೈತಿ. ನಾನೊಬ್ಬ ಅಭಿಮಾನಿಯಾಗಿ ಅವರಿಗೆ ಏನಪ್ಪ ಅಂತಂದ್ರೆ ಸರಳತೆಯಿಂದ ಸಾಧನೆಯಿಂದ ತೋರಿರ್ತಕ್ಕಂತಹದ್ದು ಅಲ್ಲ ಮೇರು ಪರ್ವತವನ್ನೇ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಅವರು ಹತ್ತಿರ್ತಕ್ಕಂತಹ ನಾ ಸೋಮೇಶ್ವರರವ್ರಿಗೆ ಅವರಿಗೆ ಅವಕಾಶವನ್ನ ನೀಡಿರ್ತಕ್ಕಂತಹ ಚಂದನ ವಾಹಿನಿಗೆ, ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಭಾರತ ಸರ್ಕಾರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಶರಣಾರ್ಥಿಯನ್ನ ಭಾಗ್ಯಶ್ರೀ ಮತ್ತು ತಂಡ ಇದೀಗ ವೇದಿಕೆಯಲ್ಲಿ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ. ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊಂತೀವಿ, ನಮ್ ಕಡೆ ಶೀರಾ ಅಂದ್ರೆ ಕೇಜ್ರಿಬಾತ್ ಅನ್ಕೋತೀವಿ. ಎಂತದು ಎಂತದು ಹಾಡುದಂತ ಕೂಡುದಂತ ಕುಣಿಯುವುದಂತ ಹ್ಯಾಂಗಪ್ಪ ಹ್ಯಾಂಗಪ್ಪ ಹಾಡುದ್ಯಾಂಗ ಕೂಡುದ್ಯಾಂಗ ಕುಣಿಯುವುದ್ಯಾಂಗ. ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ನಲಿದಾಡಲು. ನಾವೆಲ್ಲರೂ ಸರಿ ಹೋಗಲು.
ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿಯಿಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು. ಕನ್ನಡಕ್ಕೆ ಅಲ್ಲಿ ಉಂಟು 4ನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆಯಿದೆ. ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಯಿದೆ. ಲಾ 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 La 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 la. ತಿಳಿದುಕೊಳ್ಳೋ ಆಸಕ್ತಿ ಇದ್ದರೆ ಇನ್ನೇನೂ ಮಾಡೋದು ಬೇಡ. ನಮ್ಮ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಗೆಳೆಯ ಡಾಕ್ಟರ್ ನಾ ಸೋಮೇಶ್ವರ ಅವರ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಒಂದು ಬಾರಿ ಕೇಳಿದರೆ ಸಾಕು. ಅದರಲ್ಲಿ ಜ್ಞಾನ ಜೊತೆಗೆ ಮನರಂಜನೆ ಜೊತೆಗೆ ಕನ್ನಡ ಭಾಷೆಯ ಸೌಂದರ್ಯ ಎಲ್ಲವೂ ತಿಳಿಯುತ್ತೆ. ಈ ಕಾರ್ಯಕ್ರಮ 5,000 ಸಂಚಿಕೆಗಳನ್ನು ಪೂರೈಸಿದೆ ಅಂತ ಕೇಳಿ ಬಹಳ ಸಂತೋಷವಾಯಿತು. ಕನ್ನಡಿಗರೆಲ್ಲ ಸಂತೋಷ ಪಡಬೇಕಾದ, ಹೆಮ್ಮೆ ಪಡಬೇಕಾದ ಸಂಗತಿ. ಬಹುಶಃ ಜನಸಾಮಾನ್ಯರಿಗೆ, ಗೃಹಿಣಿಯರಿಗೆ, ವಿದ್ಯಾರ್ಥಿಗಳಿಗೆ
ಚಂದನದಂತಹ ಒಂದು ದೊಡ್ಡ ವಾಹಿನಿಯಲ್ಲಿ ವೇದಿಕೆ ಒದಗಿಸಿದ ಕಾರ್ಯಕ್ರಮ ಇದು. ಇದಕ್ಕೆ ಕಾರಣರಾದ ಕಾರ್ಯಕ್ರಮದ ನಿರ್ವಾಹಕರಿಗೆ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೆ ಹಾಗೂ ಚಂದನ ವಾಹಿನಿಯ ಎಲ್ಲರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯಲಿ ಅಂತ ಹಾರೈಸ್ತೀನಿ. ಥಟ್ ಅಂತ ಹೇಳಿ ಅನ್ನೋದನ್ನ ಮಿಸ್ಮರೈಸಿಂಗ್ ಕಾರ್ಯಕ್ರಮನ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿರುವಂಥದ್ದು ನಮಗೆಲ್ಲ ತುಂಬಾ ಹೆಮ್ಮೆ ವಿಷಯ. ಆಸ್ ಎ ಬ್ಯಾಚ್ಮೇಟ್ ತುಂಬಾ ಖುಷಿ ವಿಷಯ. ಈ 5,000 ಎಪಿಸೋಡ್ನಲ್ಲಿ ಅವ್ರು ಹಂಚಿರುವಂಥ ಜ್ಞಾನ, ಹಂಚಿರುವಂಥ ಪುಸ್ತಕಗಳು, ಜಗತ್ತಿನ ಮೂಲೆ ಮೂಲೆಗೆ ತಲುಪಿರುವಂತಹ ವಿಷಯಗಳು ನನ್ನನ್ನು ಅವಿಸ್ಮರಣೀಯವಾಗಿ ಅವರ ಈ ಥರ ಒಂದು ಜಗತ್ತಲ್ಲಿ ಒಬ್ಬ ಜೀವನದಲ್ಲಿ ಒಂದು ವ್ಯಕ್ತಿ ಮಾಡಕ್ ಸಾಧ್ಯನಾ ಅಂತ ಅನಿಸಿದೆ. ಆದರೆ ಮಾಡಿ ತೋರಿಸಿರೋರು ನಾ ಸೋಮೇಶ್ವರ್ ಥಟ್ ಅಂತ ಹೇಳಿ ಮೂಲಕ. ಇದಕ್ಕೆ ಎಲ್ಲ ತಂಡದವರಿಗೂ ವೈಯಕ್ತಿಕವಾಗಿ ಸೋಮೇಶ್ವರ್ಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಹೆಚ್ಚಿನ ಪ್ರಶಸ್ತಿಗಳನ್ನ ಅವ್ರನ್ನ ಹುಡ್ಕೊಂಡು ಬರಲಿ ಅಂತ ನನ್ನ ಆಸೆ. ನಮಸ್ಕಾರ. ಈಗ ನಮ್ಮ ಉತ್ತರ ಕರ್ನಾಟಕ ಅಂತ ಬಂದರೆ ಖಡಕ್ ರೊಟ್ಟಿ, ಖಡಕ್ ಚಾಯ್, ಖಡಕ್ ಚಪ್ಪಾಳೆ, ಜೊತೆಗೆ ನಮ್ಮ ಖಡಕ್ ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ ಅಬ್ಬಬ್ಬ ಎಷ್ಟು ಸಗತು. ಎಷ್ಟು ಜನ ಇದ್ದೀರಿ ಉತ್ತರ ಕರ್ನಾಟಕದವರು? ಉತ್ತರ ಕರ್ನಾಟಕದ ಕನ್ನಡ ಎಷ್ಟು ಪ್ರಖ್ಯಾತಿನೋ ಅಷ್ಟೇ ಪ್ರಖ್ಯಾತಿ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ. ಬರಲಿ ಜೋರಾದ ಚಪ್ಪಾಳೆ. ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಗೇರಿರವರು ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವಂತಹ ಪ್ರಮುಖ ವ್ಯಕ್ತಿ. ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಇತ್ತೀಚೆಗಷ್ಟೇ ನೇಮಕಗೊಂಡಿದ್ದಾರೆ. ಸರ್, ನಿಮಗೆ ಅಭಿನಂದನೆಗಳು ನಮ್ಮ ಎಲ್ಲರ ಪರವಾಗಿ. ಜೊತೆಗೆ ಅವರು ಈ ಹಿಂದೆ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನ ವಿಜ್ಞಾನಿ ಮತ್ತು ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ನಮ್ಮೊಂದಿಗೆ ಇವರಿರೋದು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ತಂದಿದೆ. ಜೋರಾದ 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 ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಗೇರಿ ಸರ್, ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ. ಒಂದು ಮಾತನ್ನು ನಾನು ವೇದಿಕೆಯಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅಂತ ಹೇಳ್ತಾರೆ. ಇಡೀ ರಾಜ್ಯದಾದ್ಯಂತ ಉತ್ತರದಿಂದ ದಕ್ಷಿಣದವರೆಗೆ ಭೀಮಣ್ಣ ಕಂಠೆ ಸಾಹೇಬರು ನಮ್ಮನ್ನು ಹಿಡ್ಕೊಂಡು ಬೆಳಗಾವಿ ಮತ್ತು ಕೆಳಗಡೆ ಎಲ್ಲವನ್ನು ಕೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಾ ಸೋಮೇಶ್ವರ ಸಾಹೇಬರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಗೊತ್ತಿರೋದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಅದನ್ನು ನಾನು ಅವಶ್ಯಕತೆ ಅಂತ ಭಾವಿಸೋದಿಲ್ಲ ಮತ್ತು ಅಷ್ಟೊಂದು ಸಂದರ್ಭ ಟೈಮ್ ಇಲ್ಲ. ಆದರೆ ಒಂದೇ ಒಂದು ವಿಚಾರವನ್ನು ವೇದಿಕೆ ಮೇಲೆ ನಾನು ಹೇಳಬಯಸ್ತೇನೆ. ಅಂದರೆ ಭಾರತದಲ್ಲಿ ಈ ರಸಪ್ರಶ್ನೆ ಕಾರ್ಯಕ್ರಮದ ಬೆಳವಣಿಗೆ ಆಗಿದ್ದು ಮತ್ತು ಕ್ರಾಂತಿ ಆಗಿದ್ದು ಕ್ವಿಜ್ ಟೈಮ್, ಸಿದ್ಧಾರ್ಥ ಬಸು ನಡೆಸಿಕೊಟ್ಟಂಥ ಕ್ವಿಜ್ ಟೈಮಿಂದ ನಾವೆಲ್ಲ ವಿದ್ಯಾರ್ಥಿಗಳಿದ್ದೀವಿ. ಆವಾಗ ನಮ್ಮ ಸ್ನೇಹಿತರಿಗೂ ಇಲ್ಲೇ ಇದ್ದಾರೆ. ಅದಕ್ಕಿಂತ ಮುಂಚಿನ ನನಗೆ ನಿಜವಾಗಲೂ ಗೊತ್ತಿಲ್ಲ. ಅವತ್ತು ನಡೆಸ್ಕೊಟ್ಟಿದ್ದು ದೂರದರ್ಶನ, ಇವತ್ತು ಕೊಡ್ತಾ ಇರೋದು ಚಂದನ. ಅಂದರೆ ನಮ್ಮ ಸರ್ಕಾರಿ ಸ್ವಾಮ್ಯದ ದೂರದರ್ಶನ ಜನರ ಹತ್ತಿರ ಎಷ್ಟೊಂದಿದೆ ಅನ್ನೋದನ್ನು ನಾನು ಎತ್ತಿಕೊಡಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇದು ರಸಪ್ರಶ್ನೆ ಅನ್ನೋದಿಲ್ಲ, ಇದು ತುಂಬ ರಸವತ್ತಾದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬರೇ ರಸಪ್ರಶ್ನೆ ಇರೋದಿಲ್ಲ, ಅಲ್ಲಿ ತುಂಬ ರಸವತ್ತಾದ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಾಕಷ್ಟು ಕ್ವಿಜ್ ಪ್ರೋಗ್ರಾಮ್ಗಳಾಗಿದೆ. ಸಾಹೇಬ್ರು ಕೌನ್ ಬನೆಗ ಕರಡಪತಿ ಹೆಸರು ತೊಗೊಂಡ್ರೆ ಎಲ್ಲರೂ ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಕೌನ್ ಬನೆಗ ಕರೋಡಪತಿ ಫೋನೇ ಫ್ರೆಂಡು ಅವರೇ, 50-50 ಅವರೇ, ಕ್ಲೂ ಕೊಡೋರು ಅವರೇ, ಸಾಹೇಬ್ರು ನಾ ಸೋಮೇಶ್ವರ ಅವರು ಎಲ್ಲ ಅವರೇ. ಒಂದು ಮಾತನ್ನು ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ಹೆಸರು ಥಟ್ ಅಂತ ಹೇಳಿ, ಆದರೆ ಥಟ್ ಅಂತ ಯಾವುದೂ ಆಗೋದಿಲ್ಲ. ಅದು ಮಾತ್ರ ನಾವೆಲ್ಲರೂ ಮನಗಾಣಿಸ್ಬೇಕು. ಥಟ್ ಅಂತ ಕಾರ್ಯಕ್ರಮದ ಹಿಂದೆ ವಾರಾನುಗಂಟ್ಲೆ ತಿಂಗಳಾನುಗಂಟ್ಲೆ ಪರಿಶ್ರಮ ಪ್ರತಿ ವಾರ ಇರ್ತದೆ. ಅದರಲ್ಲಿ ಹೆಚ್ಚಿನ ಪರಿಶ್ರಮ ದೂರದರ್ಶನದ್ದು ಇರ್ತದೆ, ಸೋಮೇಶ್ವರ್ ಸಾಹೇಬ್ರದ್ದು ಇರ್ತದೆ ಬೌದ್ಧಿಕವಾಗಿ. ಇಂದಿನ ದಿನಮಾನದಲ್ಲಿ AI ಗೂಗಲ್ ಎಲ್ಲ ಇದೆ. ಇಂದು ಯಾರಾದರೂ ನಡೆಸ್ಕೊಡಕ್ಕೆ ನಾನು ನಡೆಸ್ಕೊಡ್ತೀನಿ ಅಂತ ಮುಂದೆ ಬರ್ಬೋದು, ಕ್ವಶನ್ ಜನ್ರೇಟ್ ಮಾಡ್ಬೋದು. ಆದರೆ ಇವತ್ತಿಂದ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸೊ ನೈಜ ಇಂಟೆಲಿಜೆನ್ಸ್, ನಿಜವಾದ ನೈಪುಣ್ಯತೆ ಇಂಟೆಲಿಜೆನ್ಸು ನಾ ಸೋಮೇಶ್ವರ್ ಸಾಹೇಬ್ರಲ್ಲಿ ಇದೆ. ಅದನ್ನು ನಮಗೆಲ್ಲರಿಗೂ ಉಣಬಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ 5,000 ಎಪಿಸೋಡ್ ಮುಟ್ಟಿ ಗಿನ್ನಿಸ್ ದಾಖಲೆ ಆಗಿದೆ. ನಮ್ಮಲ್ಲಿ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಇಷ್ಟ, ಅದನ್ನೇ ತಗೋತೇನೆ. ಗವಾಸ್ಕರ್ ಅಂತಿರೋ, ತೆಂಡೂಲ್ಕರ್ ಅಂತಿರೋ, ಧೋನಿ ಅಂತಿರೋ, ಸೋಮೇಶ್ವರ್ ಸಾಹೇಬ್ರಿದ್ದಾರೆ. ನಮ್ಮ ದೂರದರ್ಶನ ಇದೆ. ದೂರದರ್ಶನ is winning pitch. There are many people who are playing and many are beneficiary. I am also beneficiary. Today also I am also beneficiary.
ಈ ಕಾರ್ಯಕ್ರಮ ಕೂಡ ತಟ್ಟೆ ಅಂತ ಹೇಳಿಲ್ಲ. ಒಂದೂವರೆ ತಿಂಗಳ ಹಿಂದನೇ ನಮ್ಮ ಹತ್ರ ಸಾಹೇಬರು ಬೇರೆ ಒಂದು ವಿಷಯದಲ್ಲಿ ಮಾತಾಡುವಾಗ ಹೇಳಿದರು, ಅವರ ಪರಿಶ್ರಮ ಸಾಕಷ್ಟು ಇರ್ತದೆ. ಕಾರ್ಯಕ್ರಮದ ಹೆಸರೇ ಅಷ್ಟೇ ತಟ್ಟಂಥ ಕಾರ್ಯಕ್ರಮ, ಕ್ವಿಜ್ ಕಾರ್ಯಕ್ರಮ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ನಾನು ಹೇಳಿದಂಥ 2 ನಿಮಿಷಕ್ಕೆ ನಾನು ಮುಗಿಸಿದ್ನಂತೇಳಿ ತಿಳ್ಕೊತೀನಿ. ಹಂಪ ನಾಗರಾಜ ಸಾಹೇಬರಿಗೆ ನಾನು ಮತ್ತೊಮ್ಮೆ ಬರ್ತ್ಡೇ ವಿಶೇಷ ಹೇಳ್ತೀನಿ. ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ, ಕನ್ನಡ ನಾಡಿನ ಮೇಲೆ ಇರಲಿ. ಥ್ಯಾಂಕ್ ಯು ರೀ. ನೇರವಾಗಿ ನಮ್ಮ ಸ್ಪರ್ಧಿಗಳನ್ನು ವೇದಿಕೆಯ ಮೇಲೆ ಆಹ್ವಾನಿಸೋಣ. 4 ತಂಡಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ.